ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತೆಯು ಹನುಮಂತನಿಗೆ ಶ್ರೀರಾಮನನ್ನು ಶೀಘ್ರವಾಗಿ ಕರೆತರಲು ಹೇಳಿದುದು. ಹನುಮಂತನು ಸೀತೆಯನ್ನು ತನ್ನ ಜೊತೆಯಲ್ಲೇ ಬರಲು ಹೇಳಿದುದು. ಸೀತೆಯ ಅಸಮ್ಮತಿ ಎಂಬ 37ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನ ಮುದ್ರೆಯುಂಗುರವನ್ನು ಸೀತೆಗೆ ಒಪ್ಪಿಸಿದ ಮೇಲೆ ಸೀತೆಯು ಆ ಮುದ್ರೆಯುಂಗುರವನ್ನು ಕಂಡು ಶ್ರೀರಾಮನು ತನ್ನನ್ನು ಮರೆತೇ ಬಿಟ್ಟಿರುವನೇ, ಇನ್ನೂ ತನ್ನನ್ನು ಏಕೆ ಕರೆದುಕೊಂಡು ಹೋಗಿಲ್ಲ ಎಂದು ಶೋಕದಿಂದ ವಿಹ್ವಲನಾಗಿ ಹಂಬಲಿಸುತ್ತಾಳೆ. ಆ ಸಮಯದಲ್ಲಿ ಶ್ರೀರಾಮನು ಯಾವ ರೀತಿಯ ಶೋಕದಲ್ಲಿ ಮಗ್ನನಾಗಿರುವನು, ಸದಾ ಕಾಲವು ಸೀತೆಯನ್ನು ನೆನೆಸುತ್ತಿರುವನು ಎಂಬುದನ್ನು ವಿಸ್ತಾರವಾಗಿ ಹೇಳಿ ಹನುಮಂತನು ಸೀತೆಗೆ ಸಮಾಧಾನವನ್ನು ಮಾಡಿದ್ದಾನೆ. ಸೀತಾ ತದ್ವಚನಂ ಶ್ರುತ್ವಾ ಪೂರ್ಣಚಂದ್ರ ನಿಭಾನನ ಹನುಮಂತ ಮುವಾಚೇದಂ ಧರ್ಮಾರ್ಥ ಸಹಿತಂ ವಚಃ. ಚಂದ್ರಮುಖಿಯಾದ ಸೀತಾದೇವಿಯು ಹನುಮಂತನು ಹೇಳಿದ ಮಾತನ್ನು ಕೇಳಿ ಧರ್ಮಾರ್ಥಯುಕ್ತವಾದ ಮಾತುಗಳನ್ನು ಹೇಳಿದಳು. ಹನುಮಂತ, ಶ್ರೀರಾಮನು ಅನನ್ಯ ಚಿತ್ತನಾಗಿ ಯಾವಾಗಲೂ ನಿನ್ನನ್ನೇ ಧ್ಯಾನಿಸುತ್ತಿರುವನು ಎಂಬ ನಿನ್ನ ಮಾತು ಅಮೃತಕ್ಕೆ ಸಮಾನವಾಗಿದೆ. ಇದರಿಂದ ನನಗೆ ಅತ್ಯಾನಂದವಾಗಿದೆ. ಆದರೆ ಈ ಮಾತಿನ ಜೊತೆಯಲ್ಲಿಯೇ ನೀನು ಶ್ರೀರಾಮನು ಯಾವಾಗಲೂ ಶೋಕಪರಾಯಣನಾಗಿರುವನು ಎಂದು ಹೇಳಿರುವ ಮಾತು ನಿಶ್ಚಯವಾಗಿಯೂ ವಿಷಕ್ಕೆ ಸಮಾನವಾಗಿದೆ. ಇದು ನನಗೆ ಅತ್ಯಂತ ದುಃಖವನ್ನುಂಟು ಮಾಡಿದೆ. ಹೀಗೆ ನೀನು ವಿಷಮಿಶ್ರಿತವಾದ ಅಮೃತಕ್ಕೆ ಸಮಾನವಾದ ಮಾತುಗಳನ್ನು ಹೇಳಿರುವೆ. ಐಶ್ವರ್ಯೇವಾ ಸುವಿಸ್ತೀರ್ಣೆ ವ್ಯಸನೇವಾ ಸುಧಾರುಣೆ ರಜ್ವೇವ ಪುರುಷಂ ಬದ್ಧ್ವಾ ಕೃತಾಂತಃ ಪರಿಕರ್ಷತಿ. ಮನುಷ್ಯನು ಅಪಾರವಾದ ಐಶ್ವರ್ಯದಲ್ಲಿಯೇ ಮುಳುಗಿ ಹೋಗಿರಲಿ, ಅತಿ ದಾರುಣವಾದ ವ್ಯಸನದಲ್ಲಿಯೇ ಸಿಲುಕಿರಲಿ, ದೈವವು ಮನುಷ್ಯನನ್ನು ಹಗ್ಗದಿಂದ ಬಂಧಿಸುವಂತೆ ಬಂಧಿಸಿ ಸೆಳೆದಾಡುತ್ತದೆ. ವಿಧೀರ್ಣೋ ನಮಸಂಹಾರ್ಯ ಪ್ರಾಣಿನಂ ಪ್ಲವಗೋತ್ತಮ ಸೌಮಿತ್ರಿಂ ಮಾಂಚ ರಾಮಂಚ ವ್ಯಸನೈ ಪಶ್ಯ ಮೋಹಿತ. ಕಪಿಪ್ರವರನೆ, ನಿಶ್ಚಯವಾಗಿಯೂ ಪ್ರಾಣಿಗಳಿಗೆ ವಿಧಿ ನಿಯಮವನ್ನು ಉಲ್ಲಂಘಿಸಲು ಸಾಧ್ಯವೇ ಇಲ್ಲ. ನಾನು ಮತ್ತು ರಾಮಲಕ್ಷ್ಮಣರು ವಿಧಿಯ ಕೈಗೆ ಸಿಕ್ಕಿ ವಿಮೋಹಿತರಾಗಿರುವುದನ್ನಾದರೂ ನೋಡು. ಸಮುದ್ರದಲ್ಲಿ ನೌಕೆಯು ಭಗ್ನವಾಗಿ ಈಜಾಡುತ್ತಿರುವ ಮನುಷ್ಯನಂತೆ ಶೋಕ ಸಾಗರದಲ್ಲಿ ಈಜುತ್ತಾ ಬಹಳವಾಗಿ ಆಯಾಸಗೊಂಡಿರುವ ಶ್ರೀರಾಮನು ಯಾವಾಗ ದಡವನ್ನು ಸೇರುವನೋ ತಿಳಿಯದಾಗಿದೆ. ರಾಕ್ಷಸರೆಲ್ಲರನ್ನೂ ಸಂಹರಿಸಿ ಲಂಕೆಯನ್ನು ಧ್ವಂಸ ಮಾಡಿ ರಾವಣನನ್ನು ವಿನಾಶಗೊಳಿಸಿ ನನ್ನ ಪತಿಯು ಯಾವಾಗ ನನ್ನನ್ನು ನೋಡುವನು? ಕಪಿಶ್ರೇಷ್ಠನೇ, ನನ್ನ ವಿಮೋಚನೆಗೆ ತ್ವರೆಗೊಳ್ಳುವಂತೆ ನೀನು ಅವನಿಗೆ ಹೇಳಬೇಕು. ಈ ಸಂವತ್ಸರವು ಮುಗಿಯುವುದರೊಳಗಾಗಿ ನನ್ನ ವಿಮೋಚನೆಯಾಗಬೇಕು. ಏಕೆಂದರೆ ಅಲ್ಲಿಯವರೆಗೆ ಮಾತ್ರವೇ ನನ್ನ ಪ್ರಾಣ ಉಳಿದಿರುತ್ತದೆ. ಈಗ 10ನೆಯ ಮಾಸವು ನಡೆಯುತ್ತಿದೆ. ಇನ್ನೆರಡು ಮಾಸಗಳು ಮಾತ್ರವೇ ಉಳಿದಿವೆ. ಕ್ರೂರಿಯಾದ ರಾವಣನು ಅಲ್ಲಿಯವರೆಗೆ ಮಾತ್ರವೇ ನನಗೆ ಅವಧಿಯನ್ನು ಕೊಟ್ಟಿರುವನು. ನನ್ನನ್ನು ರಾಮನಿಗೆ ಒಪ್ಪಿಸುವ ವಿಷಯದಲ್ಲಿ ರಾವಣನ ತಮ್ಮನಾದ ವಿಭೀಷಣನು ಅಣ್ಣನ ಮನಸ್ಸನ್ನು ಒಲಿಸಲು ಬಹಳವಾಗಿ ಪ್ರಯತ್ನಿಸಿದನು. ಆದರೆ ರಾವಣನು ಅವನ ಮಾತಿಗೆ ಲಕ್ಷ್ಯ ಕೊಡಲಿಲ್ಲ. ಕಾಲವಶನಾಗಿ ಹೋಗಿರುವ ರಾವಣನನ್ನು ಯುದ್ಧರಂಗದಲ್ಲಿ ಮೃತ್ಯುವೇ ಹುಡುಕಾಡುತ್ತಿದೆ. ಆದುದರಿಂದಲೇ ನನ್ನನ್ನು ಶ್ರೀರಾಮನಿಗೆ ಒಪ್ಪಿಸಿಕೊಡುವ ವಿಷಯವು ರಾವಣನಿಗೆ ರುಚಿಸುತ್ತಿಲ್ಲ. ವಿಭೀಷಣನ ಹಿರಿಯ ಮಗಳಾದ ಅನಲ ಎಂಬುವಳು ನನಗೆ ಈ ವಿಷಯವನ್ನು ತಿಳಿಸಿದಳು. ಈ ವಿಷಯವನ್ನು ತಿಳಿಯಪಡಿಸಲು ಅವಳ ತಾಯಿಯೇ ಅನಲೆಯನ್ನು ನನ್ನ ಬಳಿಗೆ ಕಳುಹಿಸಿದ್ದಳು. ಮೇಧಾವಿಯಾದ ವಿದ್ವಾಂಸನಾದ ರಾಕ್ಷಸ ಶ್ರೇಷ್ಠನಾದ ಬುದ್ಧಿವಂತನಾದ ಶೀಲವಂತನಾದ ರಾವಣನಿಗೂ ಸಮ್ಮತನಾದ ಅವಿಂಧ್ಯನೆಂಬ ರಾಕ್ಷಸನು ರಾಕ್ಷಸರೆಲ್ಲರಿಗೂ ಶ್ರೀರಾಮನಿಂದ ವಿನಾಶವು ಸಂಭವಿಸಲಿರುವುದನ್ನು ಹೇಳಿದನಂತೆ. ಆದರೆ ಅವನ ಆ ಹಿತಕರವಾದ ಮಾತನ್ನು ದುಷ್ಟಾತ್ಮನಾದ ರಾವಣನು ಕೇಳಲಿಲ್ಲ. ಶ್ರೀರಾಮನಲ್ಲಿ ಅನೇಕ ಕಲ್ಯಾಣ ಗುಣಗಳಿವೆ. ನನ್ನ ಅಂತರಾತ್ಮವು ಪರಿಶುದ್ಧವಾಗಿದೆ. ಆ ನನ್ನ ಪತಿಯು ಬಹಳ ಬೇಗ ನನ್ನನ್ನು ಪಡೆದುಕೊಳ್ಳುತ್ತಾನೆ. ಇದರಲ್ಲಿ ಸಂಶಯವೇ ಇಲ್ಲ. ಉತ್ಸಾಹ, ಪೌರುಷ, ಸತ್ವ, ದಯೆ, ಕೃತಜ್ಞತೆ, ಪರಾಕ್ರಮ ಮತ್ತು ಪ್ರಭಾವಗಳು ಶ್ರೀರಾಮನಲ್ಲಿ ಮೂರ್ತಿಮತ್ತಾಗಿ ನೆಲೆಸಿವೆ. ಜನಸ್ಥಾನದಲ್ಲಿ ತಮ್ಮನ ಸಹಾಯ ಸಹಕಾರಗಳು ಇಲ್ಲದೆ 14,000 ರಾಕ್ಷಸರನ್ನು ಯಾವನೊಬ್ಬನೇ ಸಂಹರಿಸಿದನೋ ಅಂತಹವನ ವಿಷಯದಲ್ಲಿ ಯಾವ ಶತ್ರುವು ತಾನೇ ಉದ್ವಿಗ್ನನಾಗುವುದಿಲ್ಲ. ಪುರುಷ ಶ್ರೇಷ್ಠನಾದ ಶ್ರೀರಾಮನ ಪರಾಕ್ರಮವನ್ನು
ಈಗ ನಮಗೆ ವ್ಯಸನವನ್ನುಂಟು ಮಾಡಲು ಈಗ ವ್ಯಸನವನ್ನು ಉಂಟು ಮಾಡುತ್ತಿರುವ ರಾಕ್ಷಸರು ತೂಗಲು ಸಮರ್ಥರಾಗಿಲ್ಲ. ರಾಕ್ಷಸರಿಗೆ ಅವನ ಸಾಮರ್ಥ್ಯವು ಎಷ್ಟೆಂಬುದು ತಿಳಿಯದು. ಶಚಿಯು ಇಂದ್ರನ ಪ್ರಭಾವವನ್ನು ತಿಳಿದಿರುವಂತೆ ನಾನು ಶ್ರೀರಾಮನ ಪ್ರಭಾವವನ್ನು ಚೆನ್ನಾಗಿ ಬಲ್ಲೆನು. ಶೂರನಾದ ರಾಮನೆಂಬ ದಿವಾಕರನು ಬಾಣಗಳ ಸಮೂಹಗಳನ್ನೇ ಕಿರಣಗಳ ರೂಪದಲ್ಲಿ ಧರಿಸಿ ಶತ್ರು ರೂಪವಾದ ರಾಕ್ಷಸರೆಂಬ ನೀರನ್ನು ಶೋಷಿಸಿ ಬಿಡುವನು. ಹೀಗೆಲ್ಲ ಹೇಳಿಕೊಂಡು ಶ್ರೀರಾಮನ ಸಲುವಾಗಿ ದುಃಖಿಸುತ್ತಿದ್ದ ಕಂಬನಿದುಂಬಿದ ಮುಖವುಳ್ಳವಳಾಗಿದ್ದ ಸೀತಾದೇವಿಗೆ ಹನುಮಂತನು ಸಮಾಧಾನ ಹೇಳಿದನು. ತಾಯೇ, ದುಃಖಪಡಬೇಡ. ನನ್ನ ಮಾತನ್ನು ಕೇಳಿದೊಡನೆಯೇ ಶ್ರೀರಾಮನು ಕಪಿ ಕರಡಿಗಳಿಂದ ಸಮಾಕುಲವಾದ ಮಹಾ ಸೈನ್ಯದೊಡನೆ ನಿನ್ನ ವಿಮುಕ್ತಿಗಾಗಿ ಬಹಳ ಬೇಗ ಇಲ್ಲಿಗೆ ಬರುವನು. ನೀನು ಬಯಸುವುದಾದರೆ ಈ ದುಃಖದಿಂದಲೂ ಮತ್ತು ರಾಕ್ಷಸನಿಂದಲೂ ನಿನ್ನನ್ನು ಈಗಲೇ ಮುಕ್ತಳನ್ನಾಗಿ ಮಾಡುತ್ತೇನೆ. ನನ್ನ ಬೆನ್ನನ್ನೇರಿ ಕುಳಿತುಕೋ. ನಿನ್ನನ್ನು ನನ್ನ ಬೆನ್ನಿನ ಮೇಲೆ ಕೊಳ್ಳಿರಿಸಿಕೊಂಡು ಈ ಸಾಗರವನ್ನು ದಾಟುತ್ತೇನೆ. ನಿನ್ನನ್ನೇ ಏಕೆ, ರಾವಣನ ಸಂಗಡ ಈ ಲಂಕಾ ಪಟ್ಟಣವನ್ನೇ ಹೊತ್ತುಕೊಂಡು ಹೋಗುವ ಶಕ್ತಿಯು ನನಗಿದೆ. ಯಜ್ಞೇಶ್ವರನು ತನ್ನಲ್ಲಿ ಹೋಮ ಮಾಡಿದ ಹವಿಸ್ಸನ್ನು ಇಂದ್ರನಿಗೆ ಒಪ್ಪಿಸುವಂತೆ ಪ್ರಸ್ರವಣ ಪರ್ವತದಲ್ಲಿರುವ ರಾಘವನಿಗೆ ಈಗಲೇ ನಿನ್ನನ್ನು ಒಪ್ಪಿಸಿಕೊಡುತ್ತೇನೆ. ದೈತ್ಯರ ವಧೆಯಲ್ಲಿ ಉತ್ಸುಕನಾಗಿರುವ ಮಹಾವಿಷ್ಣುವಿನಂತೆ ವಿರಾಜಮಾನನಾಗಿರುವ ಲಕ್ಷ್ಮಣ ಸಹಿತನಾದ ಶ್ರೀರಾಮನನ್ನು ಈಗಲೇ ನೀನು ಕಾಣುವೆ. ಐರಾವತದ ಮೇಲೆ ಕುಳಿತಿರುವ ಇಂದ್ರನಂತೆ ಪ್ರಸ್ರವಣ ಪರ್ವತದ ಆಶ್ರಮದಲ್ಲಿರುವ ನಿನ್ನನ್ನು ನೋಡುವುದರಲ್ಲಿ ವಿಶೇಷವಾದ ಉತ್ಸಾಹವುಳ್ಳ ಮಹಾಬಲಿಷ್ಠನಾದ ಶ್ರೀರಾಮನನ್ನು ಈಗಲೇ ನೋಡುವೆ. ಮಂಗಳೆಯೇ, ನನ್ನ ಬೆನ್ನಿನ ಮೇಲೆ ಕುಳಿತುಕೋ. ನನ್ನ ಮಾತನ್ನು ಉಪೇಕ್ಷಿಸಬೇಡ. ಚಂದ್ರನೊಡನೆ ರೋಹಿಣಿಯು ಸೇರುವಂತೆ ಶ್ರೀರಾಮನನ್ನು ಸೇರು. ನೀನು ನನ್ನೊಡನೆ ಮಾತನಾಡುತ್ತಿರುವಂತೆಯೇ ಶಚೀದೇವಿಯು ಇಂದ್ರನನ್ನು ಸೇರಿದಂತೆ, ಸುವರ್ಚಲೆಯು ಸೂರ್ಯನನ್ನು ಸೇರಿದಂತೆ ಶ್ರೀರಾಮನನ್ನು ನೀನು ಸೇರುವೆ. ಅಷ್ಟು ಶೀಘ್ರವಾಗಿ ನಿನ್ನನ್ನು ಅಲ್ಲಿಗೆ ಕರೆದೊಯ್ಯುವೆನು. ನನ್ನ ಬೆನ್ನಿನ ಮೇಲೆ ಕುಳಿತು ಸಮುದ್ರಾಕಾಶಗಳನ್ನು ದಾಟುವವಳಾಗು. ನಾನು ನಿನ್ನನ್ನು ಎತ್ತಿಕೊಂಡು ಹೋಗುತ್ತಿರುವಾಗ ನನ್ನ ವೇಗವಾದ ಗಮನವನ್ನನುಸರಿಸಿ ಬರಲು ಈ ಲಂಕಾ ನಿವಾಸಿಗಳು ಅಸಮರ್ಥರು. ನಾನು ಇಲ್ಲಿಗೆ ಹೇಗೆ ಬಂದೆನೋ ಹಾಗೆಯೇ ನಿಸ್ಸಂದೇಹವಾಗಿ ನಿನ್ನನ್ನು ಎತ್ತಿಕೊಂಡು ಆಕಾಶದ ಮೂಲಕವಾಗಿ ಹೋಗುವುದನ್ನು ನೀನೇ ನೋಡುವೆ. ಸೀತಾದೇವಿಗೆ ಕಪಿಶ್ರೇಷ್ಠನ ಅಂತಹ ಪರಮಾದ್ಭುತವಾದ ಮಾತನ್ನು ಕೇಳಿ ಅಂಗಾಂಗಗಳಲ್ಲಿ ಹರ್ಷವೂ ವಿಸ್ಮಯವೂ ಉಂಟಾಗಿ ಮಾರುತಿಗೆ ಹೇಳಿದಳು, ಹನುಮಂತ, ದಾಟಬೇಕಾದ ಮಾರ್ಗವು ಬಹಳ ದೀರ್ಘವಾಗಿದೆ. ಅಷ್ಟು ದೂರದವರೆಗೆ ನನ್ನನ್ನೆತ್ತಿಕೊಂಡು ಹೋಗಲು ಅಪೇಕ್ಷಿಸುತ್ತಿರುವೆಯಲ್ಲವೇ? ಈ ಅಪೇಕ್ಷೆಯು ನಿನ್ನ ಕಪಿತ್ವದ ಚಂಚಲ ಸ್ವಭಾವಕ್ಕೆ ದ್ಯೋತಕವಾಗಿರುವುದೆಂದು ನಾನು ಭಾವಿಸುತ್ತೇನೆ. ಅಲ್ಪ ಶರೀರನಾಗಿರುವ ನೀನು ಮಾನವೇಂದ್ರನಾದ ನನ್ನ ಪತಿಯ ಬಳಿಗೆ ಹೀಗೆ ತಾನೇ ನನ್ನನ್ನು ಎತ್ತಿಕೊಂಡು ಹೋಗುವೆ? ಸೀತಾದೇವಿಯ ಆ ಮಾತನ್ನು ಕೇಳಿ ಅವಳ ಮಾತಿನಿಂದ ತನಗೆ ಹೊಸ ಬಗೆಯ ಮುಖಭಂಗವಾಯಿತೆಂದು ವಾಯುಪುತ್ರನಾದ ಶ್ರೀಮಂತನಾದ ಮಾರುತಿಯು ಭಾವಿಸಿದನು. ನಮೇ ಜಾನಾತಿ ಸತ್ವಂ ವಾ ಪ್ರಭಾವಂ ವಾಸಿತೆ ಕ್ಷಣ ತಸ್ಮಾತ್ ಪಶ್ಯತು ವೈದೇಹಿ ಯದ್ರೂಪಂ ಮಮ ಕಾಮತಃ. ಅಸಿತೇಕ್ಷಣೆಯಾದ ಸೀತಾದೇವಿಯು ನನ್ನಲ್ಲಿರುವ ಸತ್ವವನ್ನಾಗಲಿ ಪ್ರಭಾವವನ್ನಾಗಲಿ ತಿಳಿದವಳಾಗಿಲ್ಲ. ನನ್ನ ಬೃಹತ್ತಾದ ರೂಪವನ್ನು ಅವಳು ಯಥೇಚ್ಛವಾಗಿ ನೋಡಲಿ. ಶತ್ರುಮರ್ದನನಾದ ಕಪಿಶ್ರೇಷ್ಠನಾದ ಹನುಮಂತನು ಹೀಗೆ ಯೋಚಿಸಿ ತನ್ನ ನಿಜ ಸ್ವರೂಪವನ್ನು ಸೀತಾದೇವಿಗೆ ತೋರಿಸಿದನು. ತಾನು ಕುಳಿತಿದ್ದ ಶಿಂಶುಪ ವೃಕ್ಷದಿಂದಿಳಿದು ಸೀತೆಗೆ ತನ್ನ ಪರಾಕ್ರಮದ ವಿಷಯದಲ್ಲಿ ವಿಶ್ವಾಸವನ್ನು ಹುಟ್ಟಿಸುವ ಸಲುವಾಗಿ ತನ್ನ ಶರೀರವನ್ನು ವರ್ಧಿಸತೊಡಗಿದನು. ಪ್ರದೀಪ್ತವಾದ ಅಗ್ನಿಯ ಪ್ರಭೆಯಂತೆ ಪ್ರಭಾವಶಾಲಿಯಾಗಿದ್ದ ಹನುಮಂತನು ಮೇರು ಮಂದರ ಪರ್ವತಗಳಂತೆ ಸೀತಾದೇವಿಯ ಮುಂಭಾಗದಲ್ಲಿ ನಿಂತುಕೊಂಡನು. ಆ ಸಮಯದಲ್ಲಿ ಹನುಮಂತನು ಪರ್ವತ ಸದೃಶವಾದ ಶರೀರವುಳ್ಳವನಾಗಿದ್ದನು. ಅವನ ಮುಖವು ಎಣ್ಣೆಗೆಂಪಾಗೆದ್ದಿತು. ಮಹಾಬಲಿಷ್ಠನಾಗಿದ್ದನು. ವಜ್ರ ಸದೃಶವಾದ ಹಲ್ಲುಗಳನ್ನು ಉಗುರುಗಳನ್ನು ಹೊಂದಿದ್ದನು. ಭಯಂಕರನಾಗಿ ಕಾಣುತ್ತಿದ್ದನು. ಅಂತಹ ಭವ್ಯ ಸ್ವರೂಪವನ್ನು ಧರಿಸಿದ ಹರಿಪುಂಗವನು ಸೀತಾದೇವಿಗೆ ಹೇಳಿದನು, ದೇವಿ, ಪರ್ವತಗಳಿಂದಲೂ ವನ ಪ್ರದೇಶಗಳಿಂದಲೂ ಉಪ್ಪರಿಗೆಗಳಿಂದಲೂ ಪ್ರಾಕಾರಗಳಿಂದಲೂ ಬಹಿರ್ದ್ವಾರಗಳಿಂದಲೂ ಕೂಡಿರುವ ಈ ಲಂಕಾ ಪಟ್ಟಣವನ್ನು ರಾವಣನ ಸಮೇತವಾಗಿಯೇ ಎತ್ತಿಕೊಂಡು ಹೋಗುವಷ್ಟು ಶಕ್ತಿಯು ನನಗಿದೆ. ಆದುದರಿಂದ ನಾನು ನಿನ್ನನ್ನೊಯ್ಯಲು ಸಮರ್ಥನೆಂಬುದರ ಬಗೆಗೆ ನಿನ್ನ ಬುದ್ಧಿಯು ಸ್ಥಿರವಾಗಿರಲಿ. ಇನ್ನಾದರೂ ನಿನ್ನ ಸಂದೇಹವನ್ನು ದೂರ ಮಾಡು. ನನ್ನ ಬೆನ್ನನ್ನು ಹತ್ತಿ ಕುಳಿತು ರಾಮ ಲಕ್ಷ್ಮಣರಿರುವೆಡೆಗೆ ಬಂದು ಅವರ ಶೋಕವನ್ನು ದೂರ ಮಾಡು. ಪದ್ಮಪತ್ರ ವಿಶಾಲಾಕ್ಷಿಯಾದ ಜಾನಕಿಯು
ಪರ್ವತೋಪಮನಾಗಿದ್ದ ವಾಯುವಿನ ಔರಸ ಪುತ್ರನಾದ ಹನುಮಂತನನ್ನು ನೋಡಿ ಅಚ್ಚರಿಗೊಂಡು ಹೇಳಿದಳು, ಮಹಾಕಪಿಯೇ, ನಿನ್ನ ಸತ್ವ ಮತ್ತು ಬಲಗಳು ಎಷ್ಟೆಂಬುದನ್ನು ತಿಳಿದೆನು. ನೀನು ವಾಯುವಿನಂತೆ ವೇಗ ಗಮನವುಳ್ಳವನು, ಅಗ್ನಿಯಂತೆ ಅದ್ಭುತ ತೇಜಸ್ವಿಯೂ ಆಗಿರುವೆ. ಅಪಾರವಾದ ಸಮುದ್ರದ ಈಚಿನ ದಡದಲ್ಲಿರುವ ರಾಕ್ಷಸರ ಭೂಮಿಗೆ ನೀನಲ್ಲದೆ ಸಾಮಾನ್ಯವಾದ ಬೇರೆ ಯಾವನು ತಾನೇ ಬರಲು ಸಮರ್ಥನು? ಸಮುದ್ರವನ್ನು ದಾಟುವ ಮತ್ತು ನನ್ನನ್ನು ಎತ್ತಿಕೊಂಡು ಹೋಗುವ ಪರಮಾದ್ಭುತವಾದ ಶಕ್ತಿಯು ನಿನಗಿರುವುದೆಂಬುದನ್ನು ನಾನು ತಿಳಿದಿರುವೆನು. ಆದರೂ ನಿನ್ನಂತೆ ನಾನೂ ಕೂಡ ಕಾರ್ಯಸಿದ್ಧಿಯ ವಿಷಯದಲ್ಲಿ ಚೆನ್ನಾಗಿ ವಿಚಾರ ಮಾಡಬೇಕಾಗಿದೆ. ಈಗ ನಾನು ನಿನ್ನೊಡನೆ ಬರುವುದು ಯುಕ್ತವಲ್ಲವೆಂದೇ ಭಾವಿಸುತ್ತೇನೆ. ವಾಯು ವೇಗಕ್ಕೆ ಸಮಾನ ವೇಗವುಳ್ಳ ನಿನ್ನ ಗಮನವು ನನ್ನನ್ನು ಎಚ್ಚರ ತಪ್ಪಿಸಬಹುದು. ಸಮುದ್ರದ ಮೇಲೆ ಹಾರಿಕೊಂಡು ಹೋಗುತ್ತಿರುವಾಗ ನಿನ್ನ ಬೆನ್ನಿನ ಮೇಲೆ ಕುಳಿತು ಆಕಾಶದಲ್ಲಿರುವ ನಾನು ಭಯಪಟ್ಟು ಕೆಳಕ್ಕೆ ಬಿದ್ದು ಬಿಡಬಹುದು. ತಿಮಿಂಗಿಲ, ನಕ್ರ, ಮೀನುಗಳಿಂದ ತುಂಬಿರುವ ಸಮುದ್ರದಲ್ಲಿ ಬೀಳುವ ನಾನು ಪ್ರಜ್ಞೆಯನ್ನು ಕಳೆದುಕೊಂಡು ಅಲ್ಲಿರುವ ಪ್ರಾಣಿಗಳಿಗೆ ಉತ್ತಮವಾದ ಆಹಾರವಾಗುವೆನು. ಆದುದರಿಂದ ಶತ್ರುನಾಶಕನೇ, ನಾನು ನಿನ್ನೊಡನೆ ಬರಲಾರೆನು. ಒಬ್ಬ ಸ್ತ್ರೀಯನ್ನು ನೀನು ಎತ್ತಿಕೊಂಡು ಹೋಗುತ್ತಿರುವುದನ್ನು ನೋಡಿದರೆ ನಿನ್ನ ವಿಷಯದಲ್ಲಿಯೂ ಸಂದೇಹ ಉಂಟಾಗುತ್ತದೆ. ಇದರಲ್ಲಿ ಸಂಶಯವೇ ಇಲ್ಲ. ನೀನು ನನ್ನನ್ನು ಒಯ್ಯುತ್ತಿರುವುದನ್ನು ನೋಡಿ ರಾವಣನಿಂದ ಅಜ್ಞಪ್ತರಾದ ದುರಾತ್ಮರಾದ ಭಯಂಕರ ಪರಾಕ್ರಮಿಗಳಾದ ರಾಕ್ಷಸರು ನಿನ್ನನ್ನು ಬೆನ್ನಟ್ಟಿ ಬರಬಹುದು. ಶೂಲ ಮುದ್ಗರಗಳೇ ಮೊದಲಾದ ಆಯುಧಗಳನ್ನು ಹಿಡಿದ ಶೂರರಾದ ಆ ರಾಕ್ಷಸರಿಂದ ಸುತ್ತುವರಿಯಲ್ಪಡುವ ನೀನು ಸ್ತ್ರೀಯೊಡನಿರುವ ಕಾರಣ ಸಂಕಟಕ್ಕೂ ಒಳಗಾಗುವೆ. ಆಕಾಶದಲ್ಲಿ ಆಯುಧ ಪಾಣಿಗಳಾದ ಅನೇಕ ರಾಕ್ಷಸರು ನಿನ್ನನ್ನು ಆಕ್ರಮಿಸುವರು. ಆ ಸಮಯದಲ್ಲಿ ನೀನು ನಿರಾಯುಧನೂ ಏಕಾಕಿಯೂ ಆಗಿರುವೆ. ಅಂತಹ ಸಂದರ್ಭದಲ್ಲಿ ನಿನಗೆ ನನ್ನನ್ನು ರಕ್ಷಿಸಿಕೊಂಡು ಮುಂದೆ ಪ್ರಯಾಣ ಮಾಡಲು ಹೇಗೆ ಸಾಧ್ಯವಾಗುವುದು? ಕ್ರೂರ ಕರ್ಮಿಗಳಾದ ರಾಕ್ಷಸರಿಗೂ ನಿನಗೂ ಘೋರವಾದ ಯುದ್ಧವು ನಡೆಯುತ್ತಿರುವಾಗ ಭಯಪೀಡಿತಳಾಗುವ ನಾನು ನಿನ್ನ ಬೆನ್ನಿನಿಂದ ಕೆಳಕ್ಕೆ ಬಿದ್ದು ಬಿಡಬಹುದು. ಭಯಂಕರರಾದ, ಮಹಾಕಾಯರಾದ, ಮಹಾಬಲಿಷ್ಠರಾದ ರಾಕ್ಷಸರು ಹೇಗಾದರೂ ಮಾಡಿ ನಿನ್ನನ್ನು ಜಯಿಸಲೂಬಹುದು. ಹಾಗಲ್ಲದೆ ರಾಕ್ಷಸರೊಡನೆ ಯುದ್ಧ ಮಾಡುತ್ತಾ ನನ್ನ ರಕ್ಷಣೆಯಿಂದ ವಿಮುಖನಾಗುವ ನಿನ್ನ ಬೆನ್ನಿನಿಂದ ನಾನು ಕೆಳಕ್ಕೆ ಬೀಳಲೂಬಹುದು. ಹಾಗೆ ಸಮುದ್ರದಲ್ಲಿ ಬೀಳುತ್ತಿರುವ ನನ್ನನ್ನು ಪಾಪಿಷ್ಠರಾದ ರಾಕ್ಷಸರು ಹಿಡಿದು ಪುನಃ ರಾವಣನ ಬಳಿಗೆ ಒಯ್ಯಲೂಬಹುದು. ನಿನ್ನ ಕೈಯಿಂದ ಅವರು ನನ್ನನ್ನಾದರೂ ಬಿಡಿಸಿಕೊಳ್ಳಬಹುದು. ಹಾಗೆ ಬಿಡಿಸಿಕೊಂಡು ನನ್ನನ್ನು ತುಂಡು ತುಂಡುಗಳಾಗಿ ಕತ್ತರಿಸಿ ಹಾಕಬಹುದು. ಅವ್ಯವಸ್ಥೌ ಹಿ ದೃಶ್ಯೇತೆ ಯುದ್ಧೇ ಜಯ ಪರಾಜಯವು. ಯುದ್ಧದಲ್ಲಿ ಜಯಾಪಜಯಗಳು ಯಾವಾಗಲೂ ಅನಿಶ್ಚಿತ. ರಾಕ್ಷಸರಿಂದ ಭಯಗೊಳಿಸಲ್ಪಡುವ ನಾನು ಪ್ರಾಣಗಳನ್ನು ತೊರೆಯಬಹುದು. ಹಾಗೇನಾದರೂ ಆದರೆ ನಿನ್ನ ಪ್ರಯತ್ನವು ಸಂಪೂರ್ಣವಾಗಿ ನಿಷ್ಫಲವೇ ಆಗಿಬಿಡುತ್ತದೆ. ಕಪೀಶ್ವರನೇ, ಎಲ್ಲ ರಾಕ್ಷಸರನ್ನು ಸಂಹರಿಸಲು ನೀನೊಬ್ಬನೇ ಸಾಕು. ಹಾಗೇನಾದರೂ ನೀನೊಬ್ಬನೇ ಎಲ್ಲ ರಾಕ್ಷಸರನ್ನು ಸಂಹರಿಸಿಬಿಟ್ಟರೆ ರಾಘವನ ಯಶಸ್ಸು ಕುಂದಬಹುದು. ಅಥವಾ ರಾಕ್ಷಸರು ನಿನ್ನನ್ನು ಪರಾಜಯಗೊಳಿಸಿ ನನ್ನನ್ನು ಹಿಡಿದು ಯಾವ ಸ್ಥಳದಲ್ಲಿ ನನ್ನನ್ನು ಇರಿಸಿದರೆ ಕಪಿಗಳಿಗಾಗಲಿ ರಾಮ ಲಕ್ಷ್ಮಣರಿಗಾಗಲಿ ತಿಳಿಯುವುದಿಲ್ಲವೋ ಅಂತಹ ಗುಪ್ತವಾದ ಸ್ಥಳದಲ್ಲಿ ನನ್ನನ್ನು ಇರಿಸಬಹುದು. ಹಾಗೇನಾದರೂ ಆದರೆ ನನ್ನ ಬಿಡುಗಡೆಯ ಸಲುವಾಗಿ ನೀನು ಮಾಡಿರುವ ಪ್ರಯತ್ನವು ಸಂಪೂರ್ಣವಾಗಿ ವ್ಯರ್ಥವಾಗುತ್ತದೆ. ಆದುದರಿಂದ ನಿನ್ನೊಡನೆ ಶ್ರೀರಾಮನು ಇಲ್ಲಿಗೆ ಬರುವುದೇ ಹೆಚ್ಚು ಸಮಂಜಸವಾಗಿದೆ. ಮಹಾಬಾಹುವೆ, ಮಹಾ ತೇಜಸ್ವಿಯಾದ ರಾಘವನ, ಅವನ ಅನುಜರಾದ ಲಕ್ಷ್ಮಣ, ಭರತ, ಶತ್ರುಘ್ನರ ಮತ್ತು ನಿನ್ನ ರಾಜನಾದ ಸುಗ್ರೀವನ ಕುಲದ ಜೀವಿತವು ನನ್ನನ್ನೇ ಆಶ್ರಯಿಸಿ ನಿಂತಿದೆ. ಶೋಕ ಸಂತಾಪಗಳಿಂದ ಸಂಕಟ ಪಡುತ್ತಿರುವ ರಾಮ ಲಕ್ಷ್ಮಣರು ನನ್ನ ವಿಷಯದಲ್ಲಿ ನಿರಾಶರಾಗಿ ಎಲ್ಲ ಕಪಿ ಕರಡಿಗಳ ನಾಯಕರೊಡನೆ ಪ್ರಾಣತ್ಯಾಗ ಮಾಡುತ್ತಾರೆ. ಭರ್ತೃಭಕ್ತಿಂ ಪುರಸ್ಕೃತ್ಯ ರಾಮಾದನ್ಯಸ್ಯ ವಾನರ ನಾಹಂ ಸೃಷ್ಟುಂ ಸ್ವತೋದ್ಗಾತ್ರಮಿಚ್ಛೇಯಂ ವಾನರೋತ್ತಮ. ವಾನರ ಶ್ರೇಷ್ಠನೇ, ನಿನ್ನೊಡನೆ ಬಾರದಿರಲು ಮುಖ್ಯವಾದ ಮತ್ತೊಂದು ಕಾರಣವೂ ಇದೆ. ಪತಿಭಕ್ತಿಯನ್ನೇ ಶ್ರೇಷ್ಠವೆಂದು ಭಾವಿಸಿರುವ ನಾನು ಶ್ರೀರಾಮನ ಹೊರತಾಗಿ ಬೇರೆ ಯಾವನ ಶರೀರವನ್ನು ನಾನಾಗಿಯೇ ಮುಟ್ಟಲು ಇಚ್ಛೆಪಡುವುದಿಲ್ಲ. ಯದಹಂ ಗಾತ್ರ ಸಂಸ್ಪರ್ಶಂ ರಾವಣಸ್ಯ ಗತಾಬಲಾತ್ ಅನೀಶಾ ಕಿಂ ಕರಿಷ್ಯಾಮಿ ವಿನಾಥ ವಿವಶಾಸತಿ. ಬಲಾತ್ಕಾರದಿಂದಾಗಿ ರಾವಣನ ಶರೀರ ಸ್ಪರ್ಶವು ನನಗಾಯಿತು. ಆ ಸಮಯದಲ್ಲಿ ಪ್ರಾಣೇಶನಿಂದ ರಹಿತಳು, ರಕ್ಷಕರಿಲ್ಲದವಳು, ಅಸ್ವತಂತ್ರಳು ಆಗಿದ್ದ ನಾನು ಏನು ತಾನೇ ಮಾಡಲು ಸಾಧ್ಯವಿದ್ದೀತು? ಆದುದರಿಂದ ಶ್ರೀರಾಮನೇ ಇಲ್ಲಿಗೆ ಬಂದು ರಾಕ್ಷಸರ ಸಹಿತವಾಗಿ ರಾವಣನನ್ನು ಸಂಹರಿಸಿ
ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋದುದಾದರೆ ಅದು ಅವನ ಶೌರ್ಯ ವೀರ್ಯಗಳಿಗೆ ಅನುಪಮವಾದ ಕಾರ್ಯವಾಗುತ್ತದೆ. ರಣಾಂಗಣದಲ್ಲಿ ಶತ್ರುಗಳನ್ನು ಮರ್ದಿಸುವ ಮಹಾತ್ಮನಾದ ಶ್ರೀರಾಮನ ಪರಾಕ್ರಮಗಳನ್ನು ನಾನು ಬಹಳವಾಗಿ ಕೇಳಿದ್ದೇನೆ ಮತ್ತು ಪ್ರತ್ಯಕ್ಷವಾಗಿಯೂ ನೋಡಿದ್ದೇನೆ. ಯುದ್ಧದಲ್ಲಿ ದೇವ ಗಂಧರ್ವ ಭುಜಂಗ ರಾಕ್ಷಸರು ಶ್ರೀರಾಮನಿಗೆ ಸಾಟಿಯಾಗುವುದಿಲ್ಲ. ಚಿತ್ರವಾದ ಧನುಸ್ಸನ್ನು ಧರಿಸಿರುವ ಮಹಾಬಲನಾದ ಇಂದ್ರ ಸಮಾನ ವಿಕ್ರಮನಾದ ಗಾಳಿಯಿಂದ ಪ್ರಚೋದಿತವಾಗಿ ದೇದೀಪ್ಯಮಾನವಾಗಿ ಪ್ರಕಾಶಿಸುವ ಅಗ್ನಿಯೋಪಾದಿಯಲ್ಲಿರುವ ಲಕ್ಷ್ಮಣ ಸಹಿತನಾದ ರಾಘವನನ್ನು ನೋಡುವ ಯಾರು ತಾನೇ ಯುದ್ಧದಲ್ಲಿ ಅವನಿಗೆ ಎದುರಾಗಿ ನಿಲ್ಲಬಲ್ಲರು? ಲಕ್ಷ್ಮಣನಿಂದ ಒಡಗೂಡಿರುವ ಯುದ್ಧದಲ್ಲಿ ಶತ್ರುಗಳನ್ನು ಮರ್ದನ ಮಾಡುವ ಮದಿಸಿದ ದಿಗ್ಗಜದಂತೆ ನಿಂತಿರುವ ಯುಗಾಂತದ ಸೂರ್ಯನಿಗೆ ಸಮಾನವಾದ ಬಾಣಗಳನ್ನೇ ಜ್ವಾಲೆಗಳ ರೂಪದಲ್ಲಿ ಹೊಂದಿರುವ ಶ್ರೀರಾಮನ ಶರಪ್ರಹಾರವನ್ನು ಯುದ್ಧದಲ್ಲಿ ಯಾವನೂ ಸಹಿಸಿಕೊಳ್ಳಲಾರನು. ಕಪಿಶ್ರೇಷ್ಠನೇ, ಲಕ್ಷ್ಮಣನ ಜೊತೆಯಲ್ಲಿರುವ ನನ್ನ ಪ್ರಿಯನಾದ ಶ್ರೀರಾಮನನ್ನು ಯೂಥಪತಿಯಾದ ಸುಗ್ರೀವನೊಡನೆ ಇಲ್ಲಿಗೆ ಕರೆದುಕೊಂಡು ಬಾ. ಬಹಳ ಕಾಲದಿಂದಲೂ ಪ್ರಿಯತಮನ ಸಲುವಾಗಿ ದುಃಖಪಡುತ್ತಾ ಕೃಶಳಾಗುತ್ತಿರುವ ನನಗೆ ಸಂತೋಷವನ್ನುಂಟು ಮಾಡು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ 37ನೇ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.